ಏನು ನೆಮ್ಮದಿ ಹಾಳಾಗೋದು ಅಂದರೆ ಬೇರೆಯವ್ರನ್ನ ಮೆಚ್ಚಿಸೋಕ್ಕೆ ಹೋಗೋದು. ನಮ್ಮದು ಅಂತ ಒಂದು ಇಂಡಿವಿಜುವಾಲಿಟಿ ಇರುತ್ತೆ. ನಮ್ಮದು ಅಂತ ಒಂದು ಸೆಲ್ಫ್ ಅಕ್ಸೆಪ್ಟೆನ್ಸ್ ಇರುತ್ತೆ. ನಾವು ಯಾವ ರೀತಿ ಇರಬೇಕೋ ಆ ಥರನೇ ಇರಬೇಕು. ಬೇರೆಯವ್ರಿಗೇನೋ ಈ ಥರ ಇರೋಕ್ಕಿಷ್ಟ, ಆ ಥರ ಇರೋಕ್ಕಿಷ್ಟ, ಈ ಥರ ಮಾತಾಡಿದ್ರೆ ಅವ್ರಿಗೆ ಇಷ್ಟ ಆಗುತ್ತೆ, ಈ ಥರ ಕೆಲಸ ಮಾಡಿದ್ರೆ ಇಷ್ಟ ಆಗುತ್ತೆ, ನಾವು ಈ ಥರ ನಡ್ಕೊಂಡ್ರೆ ಅವ್ರಿಗೆ ನಾವು ಆಗ್ತೀವಿ. ಈ ಥರ ಥಿಂಕ್ ಮಾಡಿಕೊಂಡೇ ಹೋದರೆ ಒಂದು ಮೂಮೆಂಟ್ಗೆ ಒಂದು ಸ್ಯಾಚುರೇಷನ್ ಲೆವೆಲ್ ಅಂತ ರೀಚ್ ಆಗಿಬಿಡ್ತೀವಿ. ಜೊತೆಗೆ ನಮ್ಮ ಸೆಲ್ಫ್ ಐಡೆಂಟಿಟಿನ ಕಳ್ಕೊಂಡ್ಬಿಡ್ತೀವಿ. ತುಂಬಾ ಇರುತ್ತೆ ನಮ್ಮ ಲೈಫಲ್ಲಿ ನಾವೆಲ್ಲಿದ್ದೀವಿ, ಎಲ್ಲರೂ ಮೆಚ್ಚಿಸೋದೇ ಆಯ್ತಲ್ಲ ಅಂತ. ಇದರ ಅರ್ಥ ತುಂಬ ರೂಡಾಗಿರಿ, ಎಲ್ಲರ ಹತ್ರ ಹೊರಟಾಗಿರಿ ಅಂತಲ್ಲ. ಬಟ್ ನಮ್ಮತನ ಅಂತ ಬಿಡಬಾರ್ದಲ್ವ. ನಮಗೇನೋ ಇಷ್ಟ ಇರುತ್ತೆ, ನಮಗೇನೋ ಬಟ್ಟೆ ಹಾಕಬೇಕು ಅಂತ ಅನಿಸ್ತಿರುತ್ತೆ, ನಮ್ಗೆ ಹೆಂಗೋ ಮಾತಾಡಬೇಕು ಅಂತ ಅನಿಸ್ತಿರುತ್ತೆ, ಏನೋ ತಿನ್ನಬೇಕು ಅಂತ ಅನಿಸ್ತಿರುತ್ತೆ, ಹೆಂಗೋ ನಡ್ಕೋಬೇಕು ಅಂತ ಅನಿಸ್ತಿರುತ್ತೆ. ಒಂದು ಜಾಗಕ್ಕೆ ಹೋಗಬೇಕು ಅಂತ ಇಷ್ಟ ಇರಲ್ಲ, ಒಂದು ಜಾಗಕ್ಕೆ ಹೋಗಬೇಕು ಅಂತ ಇಷ್ಟ, ಈ ಥರ ತಿರುಗಬೇಕು ಅಂತ ಇಷ್ಟ, ಏನೇನೋ ಅನಿಸುತ್ತೆ ಆಯಿತಾ. ನಮ್ಮ ಲೈಫು ಚಿಕ್ಕ ಪುಟ್ಟ ಆಸೆಗಳ್ಗೂ ಬೇರೆಯವ್ರಿಗೆ ಏನು ನೋವಾಗುತ್ತೋ ಅಂತ ನಮ್ಮನ್ನು ನಾವು ಹಿಡನ್ ಮಾಡ್ಕೊಳ್ಳೋದು, ಬೇರೆಯವ್ರಿಗೆ ಇಷ್ಟ ಆಗುತ್ತೆ, ಬೇರೆಯವ್ರಿಗೆ ಖುಷಿ ಆಗುತ್ತೆ ಅಂತ ನಮ್ಮ ಲೈಫ್ ಚಿಕ್ಕ ಪುಟ್ಟ ಹ್ಯಾಪಿನೆಸ್ನ ತ್ಯಾಗ ಮಾಡ್ಕೊಂಡು ಕೂತ್ಕೊಂಡು ನೆಮ್ಮದಿನ ಹಾಳು ಮಾಡ್ಕೊಳ್ಳೋದು ಸರಿಯಿಲ್ಲ. ಇದನ್ನು ಫಸ್ಟ್ ಕ್ವಿಟ್ ಮಾಡಬೇಕು. ಏನೇ ಅನಿಸುತ್ತೋ ಒಂದ್ಸತಿ ಯೋಚನೆ ಮಾಡಿ. ಅವ್ರಿಗೇನೂ ಹರ್ಟ್ ಆಗಲ್ಲ. ಆಮೇಲೆ ನನ್ನ ಲೈಫ್ ಇದು, ನನ್ನ ಇಷ್ಟನ ಖುಷಿಯಾಗಿರಬೇಕು ಅಂತ ಅಂದ್ಕೊಳ್ತೀವಲ್ಲ, ಚಿಕ್ಕ ಪುಟ್ಟದ್ದು ಆಯಿತಾ, ಏನೋ ದೊಡ್ಡದಂತಲ್ಲ. ಏನೋ ತೊಗೋತೀವಿ, ಒಂದು ಚಿಕ್ಕ ಇಯರಿಂಗ್ಸ್ ತೊಗೋತೀವಿ, ಎಷ್ಟು ಖುಷಿ ಅಂತ ಆಗುತ್ತೆ. 100 ಜನ 108 ಹೇಳ್ತಾರಪ್ಪ, ಅಯ್ಯೋ ಏನಕ್ಕೆ ಖರ್ಚು ಮಾಡ್ತೀಯಾ, ಹಾಗೆ ಹೀಗೆ ಅಂತ. ದುಂದು ವೆಚ್ಚ ಮಾಡಬೇಡಿ, ಅದು ಸೆಕೆಂಡರಿ ಆಯಿತಾ. ಬಟ್ ಚಿಕ್ಕ ಪುಟ್ಟನೂ ನಮಗೋಸ್ಕರ ನಾವು ಮಾಡ್ಕೊಂಡಿಲ್ಲ ಅಂದರೆ ಲೈಫಲ್ಲಿ ತಿರುಗಿ ನೋಡಿದ್ರೆ ಎಷ್ಟು ಬೇಜಾರಾಗುತ್ತೆ. ಬರೀ ಸ್ಯಾಕ್ರಿಫೈಸಸ್ಸು, ಬರೀ ತ್ಯಾಗಗಳು, ಬೇರೆಯವ್ರಿಗೋಸ್ಕರ ಬದುಕಿರೋದು. ಸೊ ಇದೆಲ್ಲ ಬೇಡ ಆಯಿತಾ. ನೆಕ್ಸ್ಟ್ ಬಂದು ಏನಾದರೂ ಚಿಕ್ಕ ಚೇಂಜ್ ಆದರೂ ಕೂಡ ತಡ್ಕೊಳಕ್ಕಾಗಲ್ಲ, ಭಯ ಪಡೋದು. ಏನು ಗೊತ್ತಾ, ಚೇಂಜ್ ಅನ್ನೋದು ಇನ್ನೆವಿಟೇಬಲ್ ಆಯಿತಾ, ಹಾಗೇ ಆಗುತ್ತೆ. ಅದೊಂಥರ ನಮಗೆ ಗ್ರೋತ್ ಆಗೋಕ್ಕೆ, ಡೆವಲಪ್ಮೆಂಟ್ ಆಗೋಕ್ಕೆ ಅದೊಂಥರ ಆಪರ್ಚುನಿಟಿ ಅಂತ ಅನ್ಕೋಬೇಕು. ನಾವು ಒಂದೇ ಥರ ಇರೋಕ್ಕಾಗಲ್ಲ ಫ್ರೆಂಡ್ಸ್. ಈಗ ಅಮ್ಮನ ಮನೆಯಲ್ಲೇ ಒಂಥರ ಇದ್ವಿ, ಮದುವೆ ಆದಮೇಲೆ ಎಷ್ಟು ಕಮಿಟ್ಮೆಂಟ್ಸು, ಎಷ್ಟು ರೆಸ್ಪಾನ್ಸಿಬಿಲಿಟೀಸು. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಓದೋದೇ ಒಂದು ದೊಡ್ಡ ಕೆಲಸ ಅನ್ಕೋತಾ ಇದ್ವಿ. ಆ ಅಮ್ಮನ ಮನೇಲಿ ಇದ್ದಾಗೆ ಎಷ್ಟು ಕಷ್ಟ ಅಂತ ಅನ್ಸ್ಕೊತಾ ಇತ್ತು ಆಯಿತಾ. ಅದಾದಮೇಲೆ ಯಾವಾಗ ನಾವು ಮದುವೆ ಆಗ್ತೀವಿ ಅದೊಂಥರ ಕಷ್ಟ ಅಂತ ಸ್ಟಾರ್ಟ್ ಆಯಿತು, ರೆಸ್ಪಾನ್ಸಿಬಿಲಿಟಿ ಸ್ಟಾರ್ಟ್ ಆಯಿತು. ಕಷ್ಟ ಅನ್ನೋದಕ್ಕಿಂತ ವಿ ಗ್ರೋ ಅಪ್, ವಿ ಡೆವಲಪ್ ಆಯಿತಾ. ಅದೊಂಥರ ಚೇಂಜು. ಅಯ್ಯೋ ನಾನು ಈ ಥರ ಯಾವಾಗ್ಲೂ ಅಮ್ಮನ ಮನೆ ನೆನೆಸ್ಕೊಂಡು ಅಯ್ಯೋ ನಾನು ಚೆನ್ನಾಗಿದೆ ಅಂತ ಅಂದ್ಕೊಳ್ಳೋದು. ಅಮ್ಮನ ಮನೇಲಿ ಈ ಥರ ನೋಡ್ಕೋತಾ ಇದ್ರು, ನನ್ನ ಪೇರೆಂಟ್ಸ್ ಈ ಥರ ನೋಡ್ಕೋತಾ ಇದ್ರು, ಹಿಂಗೆ ಕೇರ್ ಮಾಡ್ತಾಯಿದ್ರು ಅಂತ ನೆನೆಸ್ಕೊಂಡು ನಮ್ಮ ಲೈಫಲ್ಲಿ ಆಗ್ತಾ ಇರುವಂಥ ಚೇಂಜಸ್ನ ಅಕ್ಸೆಪ್ಟ್ ಮಾಡ್ಕೊಳ್ದೆ ಕೊರಗ್ತಾ ಕೂತ್ಕೊಂಡಿದ್ರೆ ಲೈಫಲ್ಲಿ ನೆಮ್ಮದಿ ಇರುತ್ತೆ.